ಹೇಗಿದ್ಯಾ ಮಗನೇ? ನೀ ಇಲ್ದೆ ಹೇಗಿರ್ತೀನಿ ಅಂತ ಗೊತ್ತಲ್ಲ ನಿನಗೆ. ಅದು ಬಿಡು, ಈಗ ನಿನ್ ಬಂದಾಯ್ತಲ್ಲ, ಇನ್ಮೇಲೆ ಪ್ರತಿದಿನನೂ ಹಬ್ಬನೇ. ನನ್ನನ್ನು ಆಚೆ ಹೇಗ್ ಬಿಟ್ರು ಗೊತ್ತಾ? ಸನ್ನಡತೆ ಆಧಾರದ ಮೇಲೆ ಬಿಟ್ರಂತೆ. ಈಗ ನಿಜವಾದ ಮಜಾ ಅದಲ್ಲ. ಅಂದ್ರೆ ನೀನ್ ಮಾತಾಡ್ತಿರೋದು ನೋಡಿದ್ರೆ ವಿಷಯ ಬೇರೆನೇ ಐತಂಗಿದೆ. ಅಮ್ಮ, ಇವಳೇನಮ್ಮ ತೇಕ್ ನಿಂತರನೇ ಇದ್ದಾಳೆ. ಥೇಟ್ ನನ್ನ ಹಾಗೆ ಇದ್ದಾಳೆ. ಈಗ ಇವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಏನು ಮಾಡ್ತಿದ್ದಾಳೆ, ಇದೆಲ್ಲ ಇನ್ಫಾರ್ಮೇಶನ್ ಇಂಚಿಂಚು ನನಗೆ ಬರಬೇಕು. ಸರಿ ಅಮ್ಮ, ಆದರೂ ಇಬ್ರು ಒಂದೇ ಥರ ಇರೋಕ್ಕೆ ಹೇಗೆ ಸಾಧ್ಯ? ಸಾಧ್ಯ ಹೇಗೆ ಅಂದರೆ, ಇವಳು ನಿನ್ನ ಚಿಕ್ಕ, ಅದಕ್ಕೆ. ಹಲೋ ಹಲೋ, ಹೇಳವ್ವ. ಸ್ನೇಹ, ಅಯ್ಯೋ ನವ ನಿಂಗೂ ಸಿರಿಗೂ ಅವಾಗಿಂದಲೂ ಫೋನ್ ಮಾಡ್ತಲೇ ಇವನಿ, ಈ ಫೋನೇ ಹೋಯ್ತಾ ಇಲ್ಲ. ಅದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಅನ್ಸುತ್ತೆ. ಹಾಂ ಹಾಂ ಹಾಂ, ಸರಿ. ಎಲ್ಲರೂ ಹೋಗಿ ಸೇರಿದ್ರಾ? ಸಂದಾಗ ದರ್ಶನ ಆಯ್ತಾ? ಹ್ಞೂ ಅವ್ವ, ಈಗಷ್ಟೇ ದೇವಸ್ಥಾನಕ್ಕೆ ಬಂದ್ವಿ. ಅಷ್ಟರಲ್ಲಿ ನನ್ನ ದೇವರೇ ಫೋನ್ ಮಾಡಿಬಿಟ್ಲು. ಅಲ್ಲಿ ಏನು ತೊಂದರೆ ಇಲ್ಲ ತಾನೇ? ಎಂಥ ಪ್ರಶ್ನೆ ಯಾರ ಹತ್ರ ಕೇಳ್ತಿದ್ಯಾವ ನೀನು? ನನ್ನ ಜೊತೆ ನನ್ನ ಯಜಮಾನ್ರು ಶ್ರೀಕಂಠೇಶ್ವರ ಅವ್ರು ಇರಬೇಕಾದ್ರೆ, ನಮ್ಮ ಅತ್ತೆ ಬಂಗಾರಮ್ಮ ಅವ್ರು ಇರಬೇಕಾದ್ರೆ, ಮತ್ತೆ ನಮ್ಮ ಮಾವಯ್ಯ ಮಾದೇಗೌಡರು ಇರಬೇಕಾದ್ರೆ ಯಾವುದಾದ್ರೂ ತೊಂದರೆ ಬರಕ್ಕೆ ಸಾಧ್ಯನಾ ಹೇಳು? ಕೊಡಿಲಿ. ಏನ್ ಪುಟ್ಟಕ್ಕ, ಈಟ್ ಬಿರ್ನೆ ನಿನ್ನ ಮಗಳು ಗ್ಯಾಪ್ತಿಗೆ ಬಂದ್ಬಿಟ್ಲಾ? ಅಯ್ಯಯ್ಯೋ, ಅದು ಹಂಗಲ್ಲ ಅಮ್ಮೋರೆ. ಮನೆಯವರೆಲ್ಲ ಸೇರ್ಕೊಂಡು ಮೊದಲನೇ ಸತಿ ಮನೆ ದೇವ್ರಿಗೂ ಆಗಿದ್ದೀರಲ್ಲ, ಅದಕ್ಕೆ ದರ್ಶನ ಎಷ್ಟು ಚೆನ್ನಾಗಿ ಆಯ್ತಾ ಇಲ್ವಾ ಅಂತ ಕೇಳ್ತಿದ್ದೆ. ಓ, ನನ್ನ ಸೊಸೆ ಜೊತೆ ನಾನೆಲ್ಲನ ಜಗಳ ಮಾಡ್ಬಿಡ್ತೀನೋ ಅನ್ನೋದಿಗ್ಲೇ? ಅಯ್ಯಯ್ಯೋ, ಹಂಗಲ್ಲ ಅಮ್ಮೋರೆ. ಸುಮ್ಕೆ ಹೇಳ್ದೆ ಪುಟ್ಟಕ್ಕ, ಸುಮ್ಕೆ ಹೇಳ್ದೆ ಅಠೆಯ. ನಾವೆಲ್ಲರೂ ಒಟ್ಟಿಗೆ ಮೊದಲನೇ ಕೀತ ಈಟೊಂದು ಖುಷಿಯಾಗಿ ನಮ್ಮ ಮನೆ ದೇವ್ರಿಗೆ ಬಂದಿದ್ದು. ಇದಕ್ಕೆಲ್ಲ ನಿನ್ನ ಮಗಳಯ್ಯ ಕಾರಣ. ಪುಟ್ಟಕ್ಕ, ದಾರಿನಾಗೆ ಮಾತಾಡ್ಕೊಂಡು ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಎಳ್ನೀರು ಕುಟ್ಕೊಂಡು ಜೊತೆಯಾಗಿ ಪೋಟನ್ನು ತೆಕ್ಕಸ್ಕೊಂಡು ಬಂದ್ವಿ. ಆಟ ಎಲ್ಲ ಪುಟ್ಟಕ್ಕ, ಗಾಡಿನಾಗ ಒಂದು ಗಂಡ್ಕೋಗ್ಲೆ ಹೆಣ್ಕೋಗ್ಲೆ ತನ್ನ ಪಕ್ಕದಾಗೆ ಕುಂತ್ಕೊಳ್ಳಿ ಅಂತ ಭಾರಿ ಹಠ ಮಾಡ್ತಿತ್ತು. ಆದ್ರೆ ನಾನು ಬಿಟ್ಬಿಡ್ತೀನ, ಬಿಡ್ಲಿಲ್ಲ ಅಲ್ವೇನ್ರಿ? ಹೆಂಗ ನೀವೆಲ್ಲರೂ ಸಂದಾಕಿದ್ರೆ ಸಾಕು, ಯಾರ ದೃಷ್ಟಿನೂ ನಿಮ್ಮ ಸಂಸಾರದ ಮೇಲೆ ಬೀಳದೆ ಇರ್ಲಿಕ್ಕಂದ್ರವ, ಆಟೆ ಸಾಕು. ಹ್ಞೂ ಪುಟ್ಟಕ್ಕ, ನೀನು ಆಟೆಯ ಆರೋಗ್ಯ ಜೋಪಾನ. ಬಂದ್ಮ್ಯಾಗ ಸಿಗ್ತೀವಿ. ಹ್ಞೂ ಸರಿ, ತಕಳ. ನಿನ್ನ ಸನ್ನಿಧಾನಕ್ಕೆ ಕುಟುಂಬ ಸಮೇತರಾಗಿ ಈ ಹಿಂದೆನೆ ಬರಬೇಕಾಗಿತ್ತು ತಾಯಿ. ಆದ್ರೆ ಈ ಕಾಲ ಕುಡಿ ಬಂದೈತೆ. ಬಸ್ಸು ಬಿಮ್ಮನ್ಸಿ ಹುಡುಗಿ, ಅವಳೆರ್ಗೇನು ಸುಸೂತ್ರವಾಗಿ ಆಗೋ ಹಂಗೆ, ನನ್ನ ಸೊಸೆ ಬರೆದಿರೋ ಪರೀಕ್ಷೆನಾಗಿ ಜಯ ಸಿಗೋ ಹಂಗೆ, ನನ್ನ ಮಗ ಕೈ ಹಾಕಿರೋ ಜಮೀನು ಕೆಲಸ ಕೈ ಹಿಡಿಯೋ ಹಂಗೆ, ನಮ್ಮವ್ರ ಆರೋಗ್ಯ ಸುಧಾರಿಸೋ ಹಂಗೆ ಆಗ್ಲವ. ನನ್ನ ಆರೋಗ್ಯ ಆಯಸ್ಸು ಎಲ್ಲನೂ ಇವ್ರಿಗೆ ಕೊಟ್ಬಿಡು, ಇವ್ರಿಗೆ ಕೊಟ್ಬಿಡು. ನಮ್ಮವ್ರು ಬರ್ದಿರೋ ಪರೀಕ್ಷೆ ಸಂದಾಗ ಹಂಗೆ ಮಾಡಪ್ಪ. ದೇವ್ರೆ, ನನ್ನ ಪರೀಕ್ಷೆ ಮುಗೀತು. ಈಗ ನಮ್ಮ ಯಜಮಾನ್ರ ಕನಸು ನನ್ಸಾಗ್ಲಿ.
ಆಗಾಗ ಬಂದು ಕುಲದೇವರಿಗೆ ಪೂಜೆ ಮಾಡಿಸ್ಕೊಂಡೋಗಿ ಒಳ್ಳೇದಾಗುತ್ತೆ ಎಲ್ಲರಿಗೂ. ಆಯ್ತಾಯ್ನವ್ರೆ. ಈಗ ಮನ್ಸು ಅಗರಾದಂಗಾಯ್ತು ಅಲ್ವೇ? ಇನ್ಮೇಲಿಂದ ದೇವರೆಲ್ಲ ಒಳ್ಳೇದೇ ಮಾಡ್ತಾನೆ. ಮನೆ ದೇವ್ರ ಆಶೀರ್ವಾದ ತಕೊಂಡ್ಮ್ಯಾಕೆ ಎಲ್ಲ ಒಳ್ಳೇದೇ ಆಯ್ತದೆ ಅಲ್ವೇ? ಮೇಡಮ್, ನೀವು ಕಳಿಸಿರೋ ಲೊಕೇಶನ್ಗೆ ಬಂದಿದ್ದೀವಿ. ಅಲ್ಲೇ ಇರ್ತಾರೆ, ಹುಡುಕಿ ಗಟ್ಟಿ ಮಾವನ್ ಬಿಟ್ಟು ನಿಂತೋಡಿ ಯಾರನ್ನೂ ಬಿಡಬೇಡಿ. ಸರಿ ಮೇಡಮ್. ಹೇಯ್ ಬನ್ರೋ.